ಗೈಸ್ ಇದೆ ದೇವಸ್ಥಾನ. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸೊ ಯಾವ ದೇವಸ್ಥಾನ ಎಲ್ಲಿ ಹೋಗ್ತಿದ್ದೀನಿ ಅಂತ ನಿಮಗೂ ಗೊತ್ತಾಗುತ್ತೆ. ತುಂಬ ಟೈಮಿಂದ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ. ಫೈನಲಿ ಇವತ್ತು ನನಗೆ ಕಾಲ ಕೂಡ ಬಂದಿದೆ ಅನಿಸುತ್ತೆ ಅಲ್ಲಿ ಹೋಗೋದಕ್ಕೆ. ಸೊ ಬನ್ನಿ ಹೊರಡೋಣ, ಲೇಟ್ ಮಾಡದೆ ಬೇಗ ಹೋಗೋಣ. ಸೊ ಗೈಸ್ ಇವಾಗ ಹೊರಟಿದ್ದೀನಿ. ಆ್ಯಂಡ್ ಇವತ್ತೊಬ್ಬರು ಗೆಸ್ಟ್ ಇದ್ದಾರೆ ನಮ್ಮ ಜೊತೆ. ನೀವೇ ನೋಡಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ನಮ್ಮಮ್ಮ. ಆ್ಯಂಡ್ ಇನ್ನು ಮುಂದೆ ಇವರು ಕೂಡ ನನ್ನ ಬ್ಲಾಗ್ಸ್ ಎಲ್ಲ ಅವಾಗ ಇರ್ತಾರೆ. ಮಾತಾಡಮ್ಮ ಏನಾದರೂ. ಹಾಯ್, ನಾನು ರಾಯರ ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಒಂದ್ ತಿಂಗಳು ಮುಂದೆ ಹೋಗಿದ್ದೆ. ಈಗ ಮತ್ತೆ ಹೋಗಿ ಬರೋಣ ಅಂತ ನನ್ನ ಮಗನ ಜೊತೆ ಹೊರಟಿದ್ದೀನಿ. ನೀವು ಬನ್ನಿ, ನೋಡ್ಕೊಂಬರೋಣ ನಮ್ಮ ಜೊತೆ. ಹಾಯ್. ಸೊ ಗೈಸ್, ನಾನು ನಮ್ಮಮ್ಮ ಹೊರಟಿದ್ದೀವಿ ಇವಾಗ. ಸೊ ಗೈಸ್, ಆನ್ ದ ವೇ ಹೋಗ್ತಾ ಇದ್ದೀನಿ. ಇದೇನು ಜಾಸ್ತಿ ದೂರ ಇಲ್ಲ ಗೈಸ್, ನಮ್ಮ ಮನೆಯಿಂದ ಅರೌಂಡ್ ಒಂದು 11 ಕಿಲೋಮೀಟರ್ಸ್ ಇದೆ ಅಷ್ಟೇ. ಆ್ಯಂಡ್ ಹೇಳ್ದೆ ಅಲ್ವಾ ಗೈಸ್ ನಾನು ಅವಾಗಲೇ. ಸೊ ತುಂಬ ಡೇಸಿಂದ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ. ಅರೌಂಡ್ 3 ವೀಕ್ಸಿಂದ ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಹೋಗಬೇಕು ಅಂತ. ಬಟ್ ಏನಾದರೂ ಒಂದು ಕೆಲಸ ಬಂದು ಅಥವಾ ಏನಾದರೂ ಒಂದು ಆಗ್ತಾ ಇರಲಿಲ್ಲ. ಸೊ ನಾನು ಹೋಗ್ತಾ ಇರೋ ದೇವಸ್ಥಾನ ಬೇರೆ, ರಾಯರ ದೇವಸ್ಥಾನ. ನಿಮಗೆ ಗೊತ್ತು ಅಲ್ಲ, ರಾಯರು ಅವರಾಗವರೇ ಕರೆಸ್ಕೋತಾರೆ. ನಾವು ಎಷ್ಟೇ ಟ್ರೈ ಮಾಡಿದ್ರು ಹೋಗಬೇಕು ಅಂತಂದ್ರೂ ಅವರಾಗವರೇ ಕರ್ಸ್ಕೊಂಡಾಗ ಮಾತ್ರ ನಾವು ಹೋಗೋದಕ್ಕೆ ಸಾಧ್ಯ. ಆ್ಯಂಡ್ ಸೊ ಇವಾಗ ಅಲ್ಲಿ ಹೋಗಬೇಕು ಗೈಸ್. ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ನೋಡಿಕೊಂಡು ಕೈ ಮುಗಿದು ಆ್ಯಂಡ್ ನೆಕ್ಸ್ಟ್ ನಾನು ರಾಯರ ದೇವಸ್ಥಾನಕ್ಕೆ ಹೋಗಬೇಕು ಗೈಸ್. ಬಿಕಾಸ್ ಅಲ್ಲಿ ನಮ್ಮಮ್ಮಂದು ಒಂದು ಹರಕೆ ಇದೆ ಅಂತೆ. ಸೊ ಅದನ್ನು ತೀರಿಸಿ ಮತ್ತೆ ನೆಕ್ಸ್ಟ್ ರಿಟರ್ನ್ ಮನೆಗೆ ಹೋಗಬೇಕು. ಸೊ ಹೋಗೋಣ ಬನ್ನಿ ಗೈಸ್. ರೀಚ್ ಆಗಿದ್ದೀನಿ. ಆ್ಯಂಡ್ ಗೈಸ್ ಇದೇ ದೇವಸ್ಥಾನ, ರಾಯರ ದೇವಸ್ಥಾನ. ಬನ್ನಿ ಒಳಗೆ ಹೋಗೋಣ. ಗೈಸ್ ಹೂವು ತಗೊಳ್ತಾ ಇದ್ದಾರೆ ಅಮ್ಮ. ಆ್ಯಂಡ್ ಗೈಸ್ ನಾವಿವತ್ತು ಬಂದಿರೋದು ವೀಕ್ ಡೇ ಆ್ಯಕ್ಚುಲಿ. ಬಟ್ ಆದರೂ ತುಂಬ ಜನ ಇದ್ದಾರೆ. ಆ್ಯಂಡ್ ಥರ್ಸ್ಡೇ ಆ್ಯಂಡ್ ಸಂಡೇ ಅಂತೂ ಗೈಸ್ ಕಂಪ್ಲೀಟಾಗಿ ರಶ್ ಇರುತ್ತೆ. ತುಂಬ ಜನ ಇರ್ತಾರೆ ಅವತ್ತು. ಆ್ಯಂಡ್ ಈ ದೇವಸ್ಥಾನ ನಿಯರ್ ಬೈ ತಾವರೆಕೆರೆ ಇರೋದು ಗೈಸ್. ಇಲ್ಲಿ ನನ್ನೊಂದು ಪೂಜೆ ಇತ್ತು. ಆ್ಯಂಡ್ ಇವಾಗ ಪೂಜೆನ ಮುಗಿಸ್ಕೊಂಡು ಇಲ್ಲಿಂದ ಹೊರಟ್ವಿ ಗೈಸ್. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರಾಯರ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ನಮ್ಮ ಅಮ್ಮಂದೊಂದು ಹರಕೆ ಇತ್ತು ಗೈಸ್. ಅದೇ ನಾನು ಮುಂಚೆನೇ ಹೇಳಿದೆ ಅಲ್ಲ, ಅವ್ರದ್ದೊಂದು ಹರಕೆ ಇತ್ತು, ತೀರಿಸೋದಕ್ಕಿತ್ತು. ಸೊ ಅದನ್ನು ತೀರ್ಸೋಣ ಅಂತ ಬಂದ್ವಿ. ಆ್ಯಂಡ್ ನಾನು ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಗೈಸ್ ಬಂದಿದ್ದು. ಬಟ್ ಲಿಟ್ರಲಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನವೂ ಕೂಡ. ಆ್ಯಂಡ್ ವೈಬ್ಸ್ ಕೂಡ ತುಂಬ ಪಾಸಿಟಿವ್ ಆಗಿದೆ ಗೈಸ್ ಇಲ್ಲಿ ಕೂಡ. ಆ್ಯಂಡ್ ಗೊತ್ತಿಲ್ಲ ಗೈಸ್, ಯಾಕೋ ಸಖತ್ ನೆಮ್ಮದಿ ಫೀಲ್ ಆಗ್ತಾಯಿದೆ. ಏನೋ ಒಂಥರ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು. ಇಲ್ಲಿ ನೋಡಿ ಗೈಸ್, ನಮ್ಮಮ್ಮ ರಾಯರ ಜಪ ಮಾಡ್ತಾ ಇದ್ದಾರೆ. ರಾಯರ ಹತ್ರ ಬೇಡ್ಕೊಂಡು ರಾಯರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಆ್ಯಂಡ್ ಅವ್ರ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ಅವ್ರ ಹತ್ರ ಬೇಡ್ಕೊಂಡು ಸೊ ಇಲ್ಲಿಂದ ಹೊರಟ್ವಿ ಗೈಸ್. ಆ್ಯಂಡ್ ಇವಾಗ ಡೈರೆಕ್ಟಾಗಿ ಮನೆಗೆ. ಮನೆಗೆ ರೀಚ್ ಆದೆ ಇವಾಗ ಜಸ್ಟ್. ಆ್ಯಂಡ್ ರೀಚ್ ಆಗಿ ಮತ್ತೆ ಇವಾಗ ಜಿಮ್ಮಿಗೆ ರೆಡಿ ಆಗಿದ್ದೀನಿ. ಸೊ ಜಿಮ್ಮಿಗೆ ಹೋಗ್ಬೇಕು ಇವಾಗ. ಆ್ಯಂಡ್ ಬನ್ನಿ ಗೈಸ್, ನಮ್ಮಮ್ಮನ ಮಾತಾಡ್ಸೋಣ. ಹಾಂ ಹೇಳಮ್ಮ, ಹೇಗೆ ಅನಿಸ್ತು ಇವತ್ತು ದೇವಸ್ಥಾನಕ್ಕೆ ಹೋಗಿ? ಆ್ಯಂಡ್ ಗೈಸ್ ನಮ್ಮಮ್ಮ ಇವತ್ತೇ ನಾನು ವ್ಲಾಗ್ ಮಾಡಿದ್ದು ನೋಡಿದ್ದು. ಆ್ಯಂಡ್ ಅವ್ರು ಕೂಡ ವ್ಲಾಗಲ್ಲಿ ಇದೆ, ಫಸ್ಟ್ ಟೈಮ್ ಬಂದಿದ್ದು. ಸೊ ಹೇಗೆ ಅನಿಸ್ತು? ಖುಷಿ ಆಯಿತು, ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ದೇವಸ್ಥಾನಕ್ಕೆ ಹೋಗಿ. ಹಾಂ, ನಿನಗೆ ಹೆಂಗೆ ಅನ್ನಿಸ್ತು? ನನಗೂ ಖುಷಿ ಆಯಿತು. ಹಾಂ, ಎಲ್ಲ ಹೋಗಿ ಮನಸ್ಸಿಗೆ ಸಮಾಧಾನ ಸಿಗುತ್ತೆ. ಹೋಗಿ ಬನ್ನಿ,
ಚೆನ್ನಾಗಿದೆ. ಫ್ರೀಯಾಗಿ ಮಾತಾಡು, ಸ್ವಲ್ಪ ಆರಾಮಾಗಿ. ಆರಾಮಾಗೆ ಮಾತಾಡ್ತಾ ಇದ್ದೀನಿ. ಸೊ ಚೆನ್ನಾಗಿದೆ, ನೋಡ್ಕೊಂಬನ್ನಿ. ರಾಯರು ಸನ್ನಿಧಿಗೆ ಹೋಗಿ ಬನ್ನಿ, ನೋಡಕ್ ಚೆನ್ನಾಗಿದೆ. ಆ್ಯಂಡ್ ಇದೇ ಥರ ವ್ಲಾಗ್ಸ್ ಮಾಡ್ತೀಯಾ ಮುಂದೆ? ನೋಡೋಣ, ಟ್ರೈ ಮಾಡೋಣ. ಸರಿ ಗೈಸ್, ಅದೇ ಇನ್ನು ಮುಂದೆ ಏನಾದರೂ ವ್ಲಾಗ್ಸ್ ಇತ್ತು ಅಂತಂದರೆ ಆಬ್ವಿಯಸ್ಲಿ ಅಮ್ಮ ಇರ್ತಾರೆ ಅದರಲ್ಲಿ ಕೂಡ. ಆ್ಯಂಡ್ ಗೈಸ್ ಇಷ್ಟೇ. ಆ್ಯಂಡ್ ಸೊ 2 ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆ, ಆ ವಿಡಿಯೋಕ್ಕೂ ಜನ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ನಿಮ್ಮ ಸಪೋರ್ಟ್ ಇದೇ ಥರ ಇರಲಿ, ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳನ್ನ ನಾನು ಕೊಡ್ತಾ ಇರ್ತೀನಿ. ಆ್ಯಂಡ್ ಇನ್ನು ನೆಕ್ಸ್ಟ್ ವ್ಲಾಗ್ಸ್ಗಳು ಸ್ವಲ್ಪ ಬಿಗ್ಗಾಗಿ ಥಿಂಕ್ ಮಾಡ್ತಾ ಇದ್ದೀನಿ ಮಾಡಬೇಕು ಅಂತ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಹೇಳು, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಒತ್ತಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ ಅದು ಮಾಡಿ ಗೈಸ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಗೈಸ್. ಅಷ್ಟೇ.